ನಾಡಿ ನೋಡ್ಕೊಂಡೆ ಡಿಸೈಡ್ ಮಾಡ್ಬೋದು ಇವತ್ತು ಈ ಕಲರ್ ಬೇಕಾ ಬೇಡ. ಆದ್ಮೇಲೆ 3-4 ದಿವಸ ವಾರ ಕಲರ್ ಹಾಕಿದ್ಮೇಲೆ ಪಲ್ಸ್ ಎಷ್ಟು ಇಂಪ್ರೂವ್ ಆಗಿದೆ, ಅದು ಇಂಪ್ರೂವ್ ಆದ್ಮೇಲೆ ಅದನ್ನ ನೆಕ್ಸ್ಟ್ ಸ್ಟಾಪ್ ಮಾಡೋದಾ ಇಲ್ಲ ಕಡಿಮೆ ಮಾಡೋದಾ ಇಲ್ಲ ಇನ್ನ ಸ್ವಲ್ಪ ದಿವಸ ಕಂಟಿನ್ಯೂ ಮಾಡೋದು, ಯು ಕ್ಯಾನ್ ಡಿಸೈಡ್. ಹಾಗಾಗಿ ಈ ಕಲರ್ ಥೆರಪಿ ಯಾಕೆ ಕೋರ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದ್ರೆ ದಿಸ್ ಈಸ್ ಇಂಟಗ್ರೇಟೆಡ್ ವಿತ್ ಪಲ್ಸ್ ಡಯಾಗ್ನೋಸಿಸ್. ನಮಸ್ಕಾರ. ನನ್ಗೆ ಕಿಡ್ನಿ ಕೋಲ್ಡ್ ಇದೆ. ಥರ್ಡ್ ಪಲ್ಸ್ ಟಚ್ ಮಾಡಿದ್ರೆ ಪಲ್ಸ್ ಇದೆಯಾ ಇಲ್ವೋ ಅನ್ನೋಷ್ಟು ಗೊತ್ತಾಗಲ್ಲ. ಸ್ಲೋ ಇದೆನಾ, ಡೀಪ್ ಆಗಿ? ತುಂಬಾ ಡೀಪ್ ಆಗಿ ಚೆಕ್ ಮಾಡಿದ್ರು ಇದೆಯಾ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಎಲ್ಲೋ ಹಾಕಿ 10 minutes ಎಲ್ಲಾನು ಪಲ್ಸ್ ಇದೆ ನನ್ಗೂನು ಅಂತ ಅನ್ನಿಸ್ತಾ ಇದೆ. ಅದು ಹಾಕಿದ್ಮೇಲೆ ಈ ಕೆಳಗಿರೋದು ಮೇಲಿಗೆ ಬರುತ್ತೆ. ಗುಡ್. ಸೊ ಮಾಡ್ತಾ ಇದೀನಿ ಸರ್. ದಿಸ್ ಇಸ್ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ನೀವ್ ಏನ್ ಮಾಡ್ತಿರೋ ಅದನ್ನ ಮೆಜರ್ ಮಾಡ್ಬೋದು ಪಲ್ಸ್ ಡಯಾಗ್ನೋಸಿಸ್ ಅಲ್ಲಿ. ಆ ಪಲ್ಸ್ ಅಲ್ಲಿ ಸರಿ ಹೋಗಿದೆ ಅಂದ್ರೆ ಬಾಡಿ ಒಳಗಡೆನು ಸರಿ ಹೋಗುತ್ತೆ ಅಂತ. ಓಕೆ ಸರ್. ಸರಿನಾ? ಇದನ್ನ ನೀವೇನ್ ಮಾಡ್ತೀರಾ ಅಂದ್ರೆ ನಾಳೆ ನಾಡಿದ್ದನು ಹಾಕಿ ಮತ್ತೆ ಪಲ್ಸ್ ಚೆಕ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ ಅಂದ್ರೆ ಫಸ್ಟ್ 2-3 ದಿನ ಹಾಕಿದಾಗ ಮೇಲಿಗೆ ಬಂದು ಮತ್ತೆ ಕೆಳಕ್ ಹೋಗ್ಬಿಡುತ್ತೆ. ಇದನ್ನೇ 3-4 ದಿವಸ ಕಡಿಮೆ ಕಂಟಿನ್ಯೂ ಮಾಡಿದಾಗ ಮೇಲಕ್ಕೆ ಹೋಗಿದ್ದು ಕೆಳಕ್ ಹೋಗ್ಬಾರ್ದು, ಮತ್ತೆ ಮೇಲಕ್ಕೆ ಚೆನ್ನಾಗಿ ಬಡಿತಾ ಇರ್ಬೇಕು. ಅವಾಗ ಸ್ಟಾಪ್ ಮಾಡಿ ಕಲರ್ನ.